ಕರ್ನಾಟಕ ರಾಜ್ಯ ಮಾದಿಗ ವಿದ್ಯಾರ್ಥಿ ಪರಿಷತ್ ಮಾಲಿಂಪುರ್ ಇವರು ಒಳ ಮೀಸಲಾತಿ ಜಾರಿಗಾಗಿ ಮಾನ್ಯ ತಹಶೀಲ್ದಾರರಿಗೆ ಮನವಿ. ಸರ್ವೋಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಘೋಷಣೆಯಂತೆ ನೂತನವಾಗಿ ವರ್ಗೀಕರಣಗೊಂಡ ಒಳ ಮೀಸಲಾತಿಯ ತೀರ್ಮಾನದಂತೆ ವಿವಿಧ ಪದವೀಧರರಿಗಾಗಿ ಮತ್ತು ನಿರುದ್ಯೋಗಿಗಳಾಗಿ ಸರ್ಕಾರದ ನೇಮಕಾತಿಗಾಗಿ ಕಾಯುತ್ತಿರುವ ಲಕ್ಷಾಂತರ ಮಾದಿಗ ಸಮುದಾಯ ಕೋರಿಕೆ. ಕರ್ನಾಟಕದಲ್ಲಿ ಸುಮಾರು 35 ವರ್ಷಗಳ ಕಾಲ ಪರಿಶಿಷ್ಟ ಜಾತಿಯ ಸಮುದಾಯದ ಬಹುಮುಖ್ಯ ಬೇಡಿಕೆಯಾದ ಒಳ ಮೀಸಲಾತಿ ವರ್ಗೀಕರಣ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ವರದಿಯಂತೆ ಒಳ ಮೀಸಲಾತಿಯ ಪ್ರಕಟಣೆಯನ್ನು ಶೈಕ್ಷಣಿಕವಾಗಿ ಮತ್ತು ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ 56,432 ಹುದ್ದೆಗಳನ್ನು ಒಳ ಮೀಸಲಾತಿ ಜಾರಿಯಾದ ಮೇಲೆ ಭರ್ತಿ ಮಾಡಬೇಕೆಂದು ಬನಹಟ್ಟಿ ತಹಶೀಲ್ದಾರ್ ಅವರಿಗೆ ಮನವಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮಾದಿಗ ಸಮುದಾಯದ ಹಿರಿಯರಾದ ಭೀಮಶಿಗೌಂಡಿ, ಶಿವಬಸು ಗೌಂಡಿ, ರಘು ಗೌಂಡಿ, ಕುಂಡಲಿಕ್ ಮಿಲಿಟರಿ, ರಘು ಬಾವಿಕಟ್ಟಿ, ಗಣೇಶ್ ಗೌಂಡಿ, ಮಾನಿಂಗ್ ಗೌಂಡಿ, ಅರುಣ್ ಗೌಂಡಿ, ಕಿರಣ್ ಗೌಂಡಿ, ಚೈತನ್ ಹಲ್ಸಪ್ಗೋಳ್ ಹಾಗೂ ಪರಶು ಬಡಗೇರ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಪಲ್ಗುದಿ ಅಂದ್ರಿ ನಾವು ಮಾದಿಗ ಸಮುದಾಯದ ವಿದ್ಯಾರ್ಥಿ ಪರಿಷತ್ ವತಿಯಿಂದ ತಹಶೀಲ್ದಾರ್ ಅವರಿಗೆ ಒಳ ಮೀಸಲಾತಿಯ ಸಲುವಾಗಿ ಒಂದು ಇದನ್ನ ಕೊಡಕ್ ಬಂದಿವ್ರಿ, ಮನವಿ ಪತ್ರ ಕೊಡಕ್ ಬಂದಿವಿ. ಯಾಕಪ್ಪ ಅಂದ್ರೆ ಈಗ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದವರ ನೇಮಕಾತಿಗಳನ್ನ ಹೊರಡ್ಸಾಕ ಇದನ್ನ ಮಾಡತ್ತಾರೆ, ತಯಾರು ಮಾಡತ್ತಾರೆ. ಈಗ ಏನ್ ಮಾಡ್ತಾರ ಅವ್ರು ಒಳ ಮೀಸಲಾತಿಯನ್ನ ಅವರ ಜಾರಿಗೊಳಿಸ್ತು ಅಂತ ಹೇಳಿದ್ರ. ಆದ್ರೆ ಈಗ ಒಳ ಮೀಸಲಾತಿಯನ್ನ ಜಾರಿಗೊಳಿಸಲಾರ್ದನ ಏನ್ ಮಾಡ್ತಾರ, ಮೊದಲು ಯಾವ ಪ್ರಕಾರದಲ್ಲಿ ಒಂದು ನೇಮಕಾತಿ ಮಾಡ್ಕೊತಿದ್ರಲ್ಲ ಆ ಪ್ರಕಾರದಾಗ ಈಗ ನೇಮಕಾತಿ ಮಾಡ್ಕೊಳಕ್ ಹೊಂಟಾರ. ಅದರಿಂದ ಏನಾಗತೈತಿ, ಒಳ ಮೀಸಲಾತಿಯನ್ನು ಪಡೆಯಬೇಕಾದಂತ ಮಾದಿಗ ಸಮಾಜದ ಹಾಗೂ ಉಳಿದಂತ ಆ ಕ್ಯಾಟಗರಿಗಳು ಬರೋ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗತೈತಿ. ಇದನ್ನ ಏನ್ ಮಾಡ್ಬೇಕು, ರಾಜ್ಯ ಸರ್ಕಾರದವರು ಒಳ ಮೀಸಲಾತಿಯನ್ನು ಒಳಗೊಂಡನ ನೇಮಕಾತಿಗಳನ್ನ ಮಾಡ್ಕೋಬೇಕು ಹಾಗೂ ಆ ನೇಮಕಾತಿ ಹೊರಡಿಸ್ಬೇಕಂತ ನಮ್ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಹಿರಿಯರ ಮೂಲಕ ನಾವು ಕೇಳ್ಕೊಳತ್ತೀವಿ. ನಿಮ್ಮ ಹೆಸರು? ಮಹಾಲಿಂಗ್ ಗೌಂಡಿ ಅಂತೇಳಿ ವಿದ್ಯಾರ್ಥಿ ಪರಿಷತ್ನ ನಾವು ಸದಸ್ಯರು. ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ವಿನಂತಿ ಮಾಡಿಕೊಳ್ತೀನಿ. ಏನಪ್ಪಾ ಅಂತಂದ್ರೆ ಒಳ ಮೀಸಲಾತಿ ಸತತವಾಗಿ 35 ವರ್ಷಗಳ ಕಾಲಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಗೆ ಇನ್ನಾದ್ರೂ ನ್ಯಾಯ ಸಿಕ್ಕಿಲ್ಲ. ಅದಕ್ಕಾಗಿ ಯಾವುದೇ ನೇಮಕಾತಿಯನ್ನು ಮಾಡಿಕೊಳ್ಬೇಕಾದ್ರೆ ಒಳ ಮೀಸಲಾತಿಯನ್ನು ಒಳಪಟ್ಟ ನೇಮಕಾತಿಯನ್ನು ಮಾಡಿಕೊಳ್ಬೇಕು. ದಯಮಾಡಿ ಯಾವುದೇ ತರಹದ ಒಂದು ಅಸಡ್ಯವಾಗಿ ತೋರಿಸಿಕೊಂಡು ನಮ್ಮನ್ನೆಲ್ಲ ಅನ್ಯಾಯಕ್ಕೆ ಒಳಪಡಿಸಬೇಡ್ರಿ. ಅದಕ್ಕಾಗಿ ದಯಮಾಡಿ ಏನಪ್ಪಾ ಅಂದ್ರೆ ಯಾವುದೇ ಒಂದು ನೇಮಕಾತಿ ಆಗ್ಬೇಕಾದ್ರೆ ಒಳ ಮೀಸಲಾತಿಯನ್ನು ಮಾಡಿದ್ರೆ ಮಾತ್ರ ನೇಮಕಾತಿ, ಇಲ್ಲದ ನೇಮಕಾತಿ ಆಗೋದಿಲ್ಲ. ಓಕೆ.